ದುಬೈಯಲ್ಲಿ, ಮಲೇಷ್ಯಾದಲ್ಲಿ ಕಾರ್ಯಕ್ರಮಗಳು ನಡೀತು. ಸದ್ಯದಲ್ಲೇ ನೇಪಾಳದಲ್ಲಿ ಕಾರ್ಯಕ್ರಮ ಮಾಡುವ ಆಲೋಚನೆಯಲ್ಲಿದ್ದಾರೆ. ನಮ್ಮ ಆತ್ಮಶ್ರೀ ಹಾಗೂ ಕನ್ನಡಾಂಬೆ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಅನೇಕ ಕನ್ನಡ ಪರ ಕಾರ್ಯಕ್ರಮಗಳು ನಡೀತಿದೆ. ಗುರುಗಳಾದಿಯಾಗಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಗುರುಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಗುರುಗಳ ಆಶೀರ್ವಾದವನ್ನು ಪಡ್ಕೋತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಭಾನುವಾರ ಬೆಳಗ್ಗೆ ನಮ್ಮ ಬೆಂಗಳೂರು ಅಂದ ತಕ್ಷಣ ಹೊರ ರಾಜ್ಯದವರಿಗೆ ಅಥವಾ ಹೊರ ಜಿಲ್ಲೆಯವರಿಗೆ ಅಯ್ಯೋ ಯಾಕಪ್ಪ ಬಂದೆ ಅಂತ ಅನ್ನೋಷ್ಟು ಟ್ರಾಫಿಕ್ ಅಂತ ಅನ್ಸ್ಬೋದು. ಆದ್ರೆ ಉದ್ಯಾನ ನಗರಿ ಸಂತೋಷದಿಂದ ಎಲ್ಲರನ್ನ ಬಾಚಿ ಅಪ್ಪಿ ಬೆಳೆಯೋದಕ್ಕೆ ವೇದಿಕೆಯನ್ನ ಹಾಗೂ ಅವಕಾಶ ಕಲ್ಪಿಸುವ ನಾಡು ನಮ್ಮ ಬೆಂಗಳೂರು. ಜೋರಾದ ಚಪ್ಪಾಳದಲ್ಲಿ ಇಂದು ಅತ್ಯಂತ ಪ್ರತಿಷ್ಠಿತ ಸಭಾಂಗಣ ನಯನ ಸಭಾಂಗಣದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಧನ್ಯವಾದಗಳು. ಕನ್ನಡದ ಸಿರಿಕಂಠ ಸರಿಯವರಿಗೆ, ಆತ್ಮೀಯ ಬಂಧುಗಳೇ, ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕನ್ನಡಾಂಬೆ ಸಾಮಾಜಿಕ ಟ್ರಸ್ಟ್ನ ವತಿಯಿಂದ ಇಂದಿನ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರನ್ನು ಗುರುತಿಸಿ ಯುಗಾದಿ ಪುರಸ್ಕಾರದ ಜೊತೆಗೆ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ನಮ್ಮ ಸಂಸ್ಥೆ ಆಶಯದಲ್ಲಿ ಪ್ರಪ್ರಥಮವಾಗಿ ಬಂದವರನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ. ವೇದಿಕೆ ಮುಂಭಾಗದಲ್ಲಿ ಒಬ್ಬೊಬ್ಬರಾಗಿ ಬಂದು ದಯವಿಟ್ಟು ಒಂದೊಂದು ಬ್ಯಾಡ್ಜ್ ಅನ್ನು ಸ್ವೀಕಾರ ಮಾಡುತ್ತೇವೆ ವಿನಂತಿ ಮಾಡ್ತಾ ಇದ್ದೀನಿ. ಒಂದು ಕನ್ನಡ ಗೀತೆ ಹಾಕಿ ಮಂಜು. ಆಗಮಿಸಿದ ಎಲ್ಲ ಸಾಧಕರನ್ನ ವಿಶೇಷ ರೀತಿಯಲ್ಲಿ ಬರಮಾಡಿಕೊಳ್ಳುವ ಪ್ರತೀತಿ, ಸಂಸ್ಕಾರ, ಸಂಪ್ರದಾಯ ನಮ್ಮ ಆತ್ಮಶ್ರೀ ಕನ್ನಡ ಪ್ರತಿಷ್ಠಾನದ ವತಿಯಿಂದ ದಯಮಾಡಿ ಆಗಮಿಸಿದ ಎಲ್ಲ ಸಾಧಕರು ಒಬ್ಬೊಬ್ಬರಾಗಿ ಬಂದು ಬ್ಯಾಡ್ಜ್ ಅನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆ ವರಲಕ್ಷ್ಮಿ ಮೇಡಮ್ ಅವರು ಕೂಡ ಬಂದು ಎಲ್ಲ ಮಹಿಳಾ ಸಾಧಕಿಯರಿಗೆ ಬ್ಯಾಡ್ಜ್ ಅನ್ನ ತೊಡಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. 514 ಕಾರ್ಯಕ್ರಮಗಳು, ಇದು 14ನೇ ಕಾರ್ಯಕ್ರಮ. ಪ್ರತಿ ಕಾರ್ಯಕ್ರಮದಲ್ಲಿ ಎಲ್ಲ ಸಾಧಕರು ನಮ್ಮ ಸಭಾಂಗಣದಲ್ಲಿ, ನಮ್ಮ ಈ ಒಂದು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕೂತಿದ್ರೆ ವೇದಿಕೆಯಲ್ಲಿ ಆಸೀನರಾಗಲು ಕಿರೀಟಪ್ರಾಯವಾಗಿ ಸ್ಫೂರ್ತಿದಾಯಕವಾಗಿ ಇರುವಂತಹ ಸಾಧಕರು ಬರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಮುಖ್ಯ ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ಜೊತೆಗೆ ಈ ವರ್ಷದ 2026ರ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕೃತರಾದಂತಹ ಸುಶೀಲಮ್ಮ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ವಿವಿಧ ಸಾಧನೆಗೈದಿರುವಂತಹ ಸಾಧಕರನ್ನ ಗುರುತಿಸಿ, ಜೊತೆಗೆ ಪುಸ್ತಕ ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಓದುವುದು ನಮ್ಮೆಲ್ಲರ ಒಂದು ರೂಢಿ, ಸಂಪ್ರದಾಯ. ಇಂಗ್ಲಿಷ್ನಲ್ಲಿ